ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಂಚದಲ್ಲಿ ಕುಳಿತು ಅಂದ್ರೆ ಹಾಸಿಗೆಯಲ್ಲಿ ಕುಳಿತು ಊಟ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಅದು ಅನಾದಿ ಕಾಲದಿಂದಲೂ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಏನ್ ತಿನ್ಬಾರ್ದು ಗುರುಜೆ? ಅವೈಜ್ಞಾನಿಕ, ಇದೆಲ್ಲ ಸುಳ್ಳು, ಹಾಗೆ ಹೇಗೆ. ಅದ್ರಲ್ಲಿ ವೈಜ್ಞಾನಿಕವೂ ಇದೆ, ನಮ್ಮ ವೈದಿಕತೆಯೂ ಇದೆ. ತುಂಬಾ ಜನ ಗೊತ್ತಿಲ್ಲ. ಅಲ್ಲೊಂದು ವೈಜ್ಞಾನಿಕತೆಯೂ ಇದೆ, ವೈದಿಕತೆಯೂ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಹಾಸಿಗೆ ಅಂದ್ರೆ ನಮ್ಮ ಜ್ಯೋತಿಷದಲ್ಲಿ ಪ್ರತಿ ವಸ್ತುವಿಗೂ ಒಂದು ಗ್ರಹ ಕಾರಕತ್ವನ ಕೊಡ್ತಾರೆ. ಕಾರಕತ್ವ ಒಂದು ತರಕಾರಿಯಿಂದ ಹಿಡಿದು ಒಂದು ತರಕಾರಿಯಿಂದ ಹಿಡಿದು, ಒಂದು ಹಣ್ಣಿಂದ ಹಿಡಿದು, ಒಂದು ಮರದಿಂದ ಹಿಡಿದು, ಒಂದು ಪಕ್ಷಿಯಿಂದ, ಒಂದು ನಾಯಿಯಿಂದ ಹಿಡಿದು, ಪಕ್ಷಿಗಳಿಗೆ ಶುಕ್ರ, ನಾಯಿ ಕಾಳಭೈರವ, ಆಮೇಲೆ ಪ್ರಸಾದ ಅನ್ನಪೂರ್ಣೆ, ಹಾಸಿಗೆ ಶುಕ್ರ ಗ್ರಹ. ಈ ರೀತಿ ಒಂದೊಂದಕ್ಕೂ ಒಂದೊಂದು ನಾವು ಇಟ್ಕೊಂಡಿದ್ದೇವೆ. ಹೂವು ಶುಕ್ರ, ಗೋಧಿ ಸೂರ್ಯ, ಅಕ್ಕಿ ಚಂದ್ರ, ಹೆಸರುಬೇಳೆ ಬುಧ, ಉದ್ದಿನ ಕಾಳು, ಹುರುಳಿಕಾಳು, ಕಡಲೆಕಾಳು, ತೊಗರಿಕಾಳು, ನರಸಿಂಹ, ಸುಬ್ರಹ್ಮಣ್ಯ, ಕುಜ. ಕಡಲೆಕಾಳು ಗುರುವಿಗೆ ಕೊಡ್ತೇವೆ, ಅವರೆಕಾಳು ಶುಕ್ರನಿಗೆ ಕೊಡ್ತೇವೆ. ಈ ತರ ತುಂಬಾ ಎಲ್ಲದಕ್ಕೂ ನಾವು ಒಂದೊಂದು ಧಾನ್ಯ, ಕೆಲವು ಧಾನ್ಯಗಳ ದಾನ ಹೇಳುವಾಗ, ಕೆಲವು ಅಭಿಷೇಕಗಳು ಹೇಳುವಾಗ ಈ ಗ್ರಹಗಳಿಗೆ ಸಂಬಂಧಪಟ್ಟಂತದ್ದನ್ನ ತಗೊಬಂದು ನಮ್ಮ ಹಿರಿಯರು, ವೈದಿಕರು, ಮಹರ್ಷಿಗಳು, ತಪಸ್ವಿಗಳು ನಮ್ಗೇನ್ ತಿಳಿಸ್ಕೊಟ್ಟಿದಾರೋ ಅದನ್ನ ನಾವು ಒಂದು ಪರಿಹಾರಾರ್ಥವಾಗಿ ಕೊಡ್ತಿರ್ತೇವೆ. ಅದರಲ್ಲೇ ನೋಡಿ, ಈಗ ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರ್ದು. ಸರಿ, ಅನ್ನ ತಿನ್ನಬಾರ್ದು. ಅನ್ನಕ್ಕೆ ಯಾರು ಕಾರಕತ್ವ? ಅನ್ನಪೂರ್ಣೇಶ್ವರಿ, ಚಂದ್ರ. ಹಾಸಿಗೆ ಶುಕ್ರನ್ ತತ್ವ. ಭೋಗಂ, ಕಾಮಂ, ನಿದ್ರಾಂ, ಸುಖಂ. ಸುಖ ಅನ್ನೋದು ತಿಂದ ತಕ್ಷಣ ಮಲಗ್ತೀವಲ್ಲ, ಅದೇ ಸುಖ. ತಿಂದಿದ್ 3 ಗಂಟೆಗೆ ಜೀರ್ಣ ಆಗುತ್ತಲ್ಲ, ಅದೇ ಸುಖ, ಅದೇ ಸುಖ. ಯಾವಾಗ ಈ ದೋಷ ಆಗುತ್ತೆ, ಮುಖ್ಯವಾಗಿ ಹಾಸಿಗೆ ಎಲ್ಲಿ ಕೆಲವರಿಗಂಥದ್ದೊಂದು ಅಭ್ಯಾಸ ಇರುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಯಾರೆಲ್ಲ ಹಾಸಿಗೆಯಲ್ಲಿ ಕುಳಿತು ತಿನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲದೆ ಬಿಡೋ ಅಂತ ಊಟ ಮಾಡ್ತಿರ್ತೀರಲ್ವಾ, ನಿಮ್ ತಾಯಿಗೆ ಸಮಸ್ಯೆ ಇರುತ್ತೆ, ನಿಮ್ಮ ಅತ್ತೆಗೆ ಸಮಸ್ಯೆ ಇರುತ್ತೆ. ಬರೆದಿಟ್ಕೊಳ್ಳಿ ಹೆಣ್ಮಕ್ಳೆ, ಕನ್ಫರ್ಮ್. ಯಾಕೆಂದ್ರೆ ಅನ್ನಕಾರಕ ಚಂದ್ರ, ಅವನಿಗೂ ಶುಕ್ರನಿಗೂ ಆಗೋದಿಲ್ಲ. ಮಾತೃ ಸಮಾನ, ಅತ್ತೆ ಸಮಾನ. ಅದಕ್ಕೆ ಜಾತಕ ನೋಡುವಾಗ ಈಗ ನೋಡ್ತೀವಿ, ಶುಕ್ರ ಚಂದ್ರ ಷಷ್ಟಾಷ್ಟಕ ಇತ್ತು ಅಂದ್ರೆ, ನೋಡಮ್ಮ, ನೀನ್ ಮದ್ವೆ ಮಾಡಿದ್ಮೇಲೆ ನಿನ್ ಸೊಸೆಯಿಂದ ನಿನ್ ಸುಖ ಇಲ್ಲ. ಸುಮ್ನೆ ನಾಳೆ ಸೊಸೆನ ಏನೇನೋ ಅನ್ಬೇಡ, ಏನೇನೋ ಅನ್ಬೇಡ. ನೋಡಮ್ಮ, ನಿನಗೂ ಅಷ್ಟೇ, ನಿಮ್ಮ ಅತ್ತೆಯಿಂದ ಸುಖ ಇಲ್ಲ, ಖಂಡಿತ ಮನೆ ಹೊಡೆದೋಗುತ್ತೆ. ಅವ್ರು ಏನ್ ಹೇಳ್ತಾರೋ ಹೊಂದ್ಕೊಳಕ್ ನೋಡು, ಇಲ್ಲ ಗೆದ್ದು ಈ ಕಡೆ ಬಂದ್ಬಿಡು, ಇಲ್ಲದ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಚಂದ್ರ ಶುಕ್ರ ಷಷ್ಟಾಷ್ಟಕ ಆಗೋಲ್ಲ. ನೀವ್ ಎಷ್ಟೇ ಮಾಡಿ ಅತ್ತೆ ಅದ್ರಲ್ಲಿ ಒಂದು ಹುಡುಕ್ತಾಳೆ. ಸೊ ಶುಕ್ರನಿಗೂ ಚಂದ್ರನಿಗೂ ಆಗೋಲ್ಲ. ಶುಕ್ರ ಅಂದ್ರೆ ಸೊಸೆ, ಚಂದ್ರ ಅಂದ್ರೆ ತಾಯಿ ಸಮಾನರು. ನೀವು ಯಾವ ಮನೆಗೆ ಹೋಗಿರ್ತೀರಿ ಮದುವೆ ಆಗ್ಬಿಟ್ಟು, ಯೋಚನೆ ಮಾಡಿ ನೋಡಿ. ಮದುವೆ ಆಗಿಲ್ಲ ಗುರುಗಳೇ, ನಮ್ಮನೇಲಿ ನಾವು ಕುಳಿತುಕೊಂಡು ಊಟ ಮಾಡ್ತಿದ್ದೀವಿ ಹಾಸಿಗೆ, ಖಂಡಿತ ನಿಮ್ ತಾಯಿಗೆ ನೋವು ಬರುತ್ತೆ. ಅವ್ರಿಗೆ ಮಂಡಿ ನೋವು, BP ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಯೋ, ಮಾನಸಿಕ ಸಮಸ್ಯೆಯೋ, ನಿದ್ರಾಹೀನತೆ ಸಮಸ್ಯೆ ಖಂಡಿತ ಇರುತ್ತೆ. ಚೆಕ್ ಮಾಡಿ, ಹೌದು ಅಲ್ವೋ ನೀವು ಹೇಳ್ತೀರಿ. ಇದೇನ್ ಗುರುಗಳೇ, ಈ ಗ್ರಹ ಅಲ್ಲಿ ಹೊಡಿತಿದೆ, ನಿಮಗೆ ಗೊತ್ತಿಲ್ಲದೆಯೇ ನೀವು ಮಾಡುತ್ತಿರುವ ಈ ಒಂದು ಸಣ್ಣ ತಪ್ಪು, ಈ ಕೊಳಾಯಲ್ಲಿ ತಿರುಗಿಸ್ಬಿಟ್ಬಿಟ್ಟಿದ್ದೀರಿ, ನೀರು ಸ್ವಯ್ ಅಂತ ಹೋಗ್ತದೆ, ಅಲ್ಲಿ ಆಗ್ತಿದೆ. ಚಾಲೆಂಜ್ ಮಾಡ್ತಾನೆ ನಿಮ್ ತಾಯಿಗೆ, ಇಲ್ಲ ನಿಮ್ಮ ಅತ್ತೆಗೆ ದೀರ್ಘಕಾಲಿಕ, ನಿಮ್ಮ ಗಂಡನ
ಪತ್ನಿಗೆ ಇಲ್ಲ ಬರತಕ್ಕಂತ ಅತ್ತೆಗೆ ದೀರ್ಘಕಾಲಿಕ ಕಾಯಿಲೆಗಳ ಸಮಸ್ಯೆ ಇರುತ್ತೆ, ಇಲ್ಲ ಬರುತ್ತೆ ಕನ್ಫರ್ಮ್. ಅವ್ರ ಮಾನಸಿಕವಾಗಿ ನೋವು ತಿಂತಾರೆ, ಏನೋ ಒಂದು ಒದ್ದಾಡ್ತಾರೆ, ಏನೋ ಸಂಕಟ ಒಳಗಡೆ ಇಟ್ಕೊಂಡಿರ್ತಾರೆ, ಏನೋ ಒಂದು ಭಾರ ಅವ್ರಿಗೆ ಬರುತ್ತೆ, ಅವರ ದೇಹದಲ್ಲೊಂದು ಅಂಗವೈಕಲ್ಯ ಬರುತ್ತೆ, ಒಂದು ಮಂಡಿ ನೋವು, ಸೊಂಟ ನೋವು, ಸರ್ಜರಿಯೋ ಮುರಿಯೋದು. ಕನ್ಫರ್ಮ್ ನೀವು ಹಾಸಿಗೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ಬಂದ್ಬಿಟ್ಟು ಕೆಲವ್ರಿಗೆ ಅಂತದೊಂದು ಅಭ್ಯಾಸ ಇಟ್ಟಾಗಿ ದಟ್ ಇಸ್ ಫಾರ್ ಶೋರ್. ಶುಕ್ರನಿಗೂ ಚಂದ್ರನಿಗೂ ಆಗಲ್ಲ. ಯಾವಾಗ ಚಂದ್ರನಿಗೆ ಆಗಲ್ವೋ ಸೂರ್ಯ ಕೂಡ ರಿಫ್ಲೆಕ್ಟ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. 100% ಯಾವ ಸ್ತ್ರೀ ಹಾಸಿಗೆಯಲ್ಲಿ ಊಟ ಮಾಡ್ತಾರೋ ಸೂರ್ಯನಿಗೂ ಹೊಡೆತ ಬೀಳುತ್ತೆ. ನಿಮ್ ತಂದೆಗೆ ನಿಮ್ಮ ಮಾವಯ್ಯನಿಗೆ ಪೆಟ್ಟು ಬೀಳುತ್ತೆ, ಅವ್ರಿಗೇನಾದ್ರು ಹೆಲ್ತ್ ಇಶ್ಯೂ ಇಲ್ಲ, ನಿಮ್ಗೂ ಅವ್ರಿಗೂ ಆಗೋಲ್ಲ. ಅವ್ರು ಹೇಳುದಲ್ಲ ನಿಮ್ಗೆ ಉಲ್ಟಾ ನಿಮ್ಮ ಮೇಲೆ ಅಪವಾದವೋ ಅವಮಾನವೋ ನಿಮಗೆ ಗೊತ್ತಿಲ್ಲದೆ ನೀವು ಹಾಸಿಗೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ದಿಸ್ ಇಸ್ ಗ್ರಹಕಾರಕತ್ವಗಳು ವೆಲ್ ಇಂಪ್ಯಾಕ್ಟ್. ನನಗ್ ಗೊತ್ತು. ನಿಮ್ಗೆ ಅವ್ರು ಹೇಳೋದು ಒಂದಾಗ ಕೇಳಲ್ಲ, ಇಲ್ಲ ಕೇಳಿದಾಗ ನಟಿಸ್ತೀರಿ. ಒಂದಾಗ ಕೇಳಲ್ಲ, ಕೇಳಿದ ಹಾಗೆ ನಟಿಸಿ ಅಲ್ಲೊಂದು ಏನೋ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಮಾಡ್ತೀರಿ. ಚಾಲೆಂಜ್ ಮಾಡ್ತೇನೆ, ಬೇಕಾದ್ರೆ ಗಮನಿಸ್ ನೋಡಿ. ಯಾಕೋ ನಮ್ಮತ್ತೆ ಹೀಗೆ ಎಷ್ಟು ಮಾಡಿದ್ರು ನನ್ನ ಮೇಲೆ. ನೀವು ಹಾಸಿಗೆಯಲ್ಲಿ ಇಂಥದೊಂದು ಅಭ್ಯಾಸವನ್ನ ಮಾಡ್ತಿರ್ತೀರಿ, ನಿಮಗ್ ಗೊತ್ತಿಲ್ಲದೆ. ಅಲ್ಲಾಗೋಲ್ಲ. ವೈಜ್ಞಾನಿಕ ಕಾರಣಗಳು ಹಿಂದೆ ಕೂಡ ಹೇಳಿದ್ದಾನೆ ನಾನು. ಅಪ್ಪಿ ತಪ್ಪಿ ಚೆಲ್ಲಿದಂತ ಅನ್ನ ಪ್ರಸಾದ ಮಲಗೋ ಜಾಗ ರೀ ಅಥವಾ ಗರ್ಭಗುಡಿ ರೀ ಅಥವಾ ದೇವಸ್ಥಾನಕ್ಕೂ ಮೀರಿದಂತ ಒಂದು ಪವಿತ್ರ ಸ್ಥಳ ರೀ, ಅಲ್ಲಿ ಎಂಜಲಾಗ್ತೀರ ಹಾಸಿಗೆ ಮೇಲೆ, ಬರಬಾರ್ದು, ಹೆಲ್ತ್ ಇಶ್ಯೂಸ್ ಬರುತ್ತೆ. ಯಾವ ಸ್ತ್ರೀ ಹಾಸಿಗೆಯಲ್ಲಿ ಕುಳಿತುಕೊಂಡು ಊಟ ಮಾಡ್ತಾರೋ ಬೇಜಾರು ಮಾಡ್ಕೋಬೇಡಿ, ನಿಮಗೆ ತುಂಟುತನದ ಸುಖ ಸಿಗಲ್ಲ, ಇರೋಲ್ಲ, ಬರೋಲ್ಲ, ಆಕರ್ಷಣೆ ಇಲ್ಲ, ಸಿಂಗಾರವೂ ಇಲ್ಲ, ಶೃಂಗಾರವೂ ಇಲ್ಲ. ನೀವು ಸಿಂಗಾರನು ಮಾಡಲ್ಲ, ಶೃಂಗಾರನು ಮಾಡಲ್ಲ. ಗಮನಿಸಿ ನೋಡಿಬೇಕು, ನಿಮ್ಗೆ ಇಷ್ಟನೇ ಆಗೋಲ್ಲ. ಏನೋ ಮಲ್ಕೋರಿ, ಅದೊಂದು ಪ್ರಸಾದ. ನೆನ್ಪಿಟ್ಕೊಳ್ಳಿ, ಒಬ್ಬ ದಾಂಪತ್ಯ ಜೀವನಕ್ಕೆ ಅಣಿಪಡಿಸಿ ಕಳಿಸ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಅಲ್ಲೊಂದು ಬಹುದೊಡ್ಡ ದೇವಿ ರಹಸ್ಯ, ದಾಂಪತ್ಯ ರಹಸ್ಯ ಅಲ್ಲೊಂದಿದೆ. ಅಲ್ಲೊಂದು ಅನುರಾಗ ಛಾಯೆ ಇರ್ಬೇಕು, ಅಲ್ಲೊಂದು ನೋವಾಗ್ಬಿಡುತ್ತೆ. ಯಾಕೋ ಏನೋ ಇಲ್ಲ, ಏನೋ ಅನ್ಸಲ್ಲ, ಏನೋ ಅನ್ನ ಸಾಂಬಾರ್ ತಿಂದಾಗ ತಿಂತೀರಿ. ಯಾವಾಗ್ಲೋ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಕೆಲವರು ವರ್ಷಕ್ಕೊಮ್ಮೆ ಇಂಥದ್ದೊಂದು ಇರುತ್ತೆ. ಕೆಲವ್ರಿಗೆ ಅದೂ ಇಲ್ಲ. ಕೆಲವ್ರಿಗೆ ಆ ಪ್ರಸಾದ ತಿಂತಿರ್ತಾರೆ, ಏನು ಟೇಸ್ಟೇ ಇಲ್ಲ, ಏನೋ ಈ ಪ್ರಾಣಿಗಳ ತರ. ಏನೋ ದೈಹಿಕ ವಾಂಛನೆ ಅನ್ಸುತ್ತೇವನ್ನ ಅದನ್ನ ಒಂದು ಪ್ರಸಾದ, ಅಲ್ಲೊಂದು ಅನುರಾಗ ಮೊಳಿಬೇಕು. ಇಲ್ಲ, ಅಲ್ಲಿ ಆರಂಭ ಆಗೋದು. ನೆನ್ಪಿಟ್ಕೊಳ್ಳಿ ಜಗಳಗಳು. ಯಾವ ದಂಪತಿಗಳು ಶೃಂಗಾರ ಭರಿತರಾಗಿರ್ತಾರೋ, ಸತ್ಯವಾದ ಮಾತು ಇದು, ವೈದಿಕವಾಗಿ ಹೇಳಿರೋದು. ಅದಕ್ಕೆ ಸುಮ್ಮನೆ ಹೇಳಿಲ್ಲ. ಗಂಡ ಹೆಂಡತಿ ಜಗಳ ತಿಂದು ಮಲಗುವವರೆಗೂ ಅಲ್ಲೊಂದು ಅನುರಾಗ ಭರಿತ ಜೀವನವಿರುತ್ತೋ ಖಂಡಿತ ಹೇಳ್ತಾನೆ, ಆ ಮನೆ ಹೊಡೆಯೋಲ್ಲ, ಕುಟುಂಬ ಹೊಡೆಯೋಲ್ಲ. ನನ್ನ ಜೀವ ಇಷ್ಟು ಕಷ್ಟಪಟ್ಟು ಬಂದಿದ್ರು ನನ್ನನ್ನ ಪ್ರೀತಿಸ್ತಾನೆ, ಪ್ರೇಮಿಸ್ತಾನೆ, ನನ್ನಲ್ಲಿ ಅನುರಾಗ ತುಂಬಿಸ್ತಾನೆ, ನನ್ನನ್ನ ದಣಿಸಿ ಮಲಗಿಸ್ತಾನೆ. ನನ್ನ ಆಕೆ, ನನ್ನಮ್ಮ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಬಿಸಿನ ಅರ್ಥ ಮಾಡ್ಕೊಂಡಿದ್ದಾಳೆ, ನನ್ನ ರಭಸನ ಅರ್ಥ ಮಾಡ್ಕೊಂಡಿದ್ದಾಳೆ, ಎಳ್ಕೊಂಡಿದ್ದಾಳೆ, ಬೆಂತಟ್ಟಿ ಹಾಕ್ಸಿದಾಳೆ. ಅಲ್ಲೊಂದು ಬಂದ್ಬಿಡುತ್ತೆ, ಎಂತ ಜಗಳ ಇದ್ರು ಮರ್ತೋಗ್ತಾರೆ. ನೆನ್ಪಿಟ್ಕೊಳ್ಳಿ. ಖಂಡಿತ ಗಂಡ ಹೆಂಡತಿಯ ನಡುವೆ ಕೂಡ ಅಲ್ಲೊಂದು ಶುಕ್ರ ಕೆಡ್ತು ಅಂದ್ರೆ ಕುಜನ ಭಾವ ಕೂಡ ನೋಡಿ ಹೆಂಗೆ ಒಂದೊಂದೇ ಸುರುಳಿಯಾಗಿ ಸುತ್ತುಕೊಳ್ಳತಕ್ಕಂಥದ್ದಾಗುತ್ತೆ. ದ ಮಿಸ್ಟೇಕ್ ವಾಟ್ ಯು ಆರ್ ಡೂಯಿಂಗ್, ಒಂದೇ ಒಂದು ಮಿಸ್ಟೇಕ್ ಎಷ್ಟು ಕನೆಕ್ಟಿವಿಟಿ ಆಗತಕ್ಕಂಥದ್ದು ಆಗುತ್ತದೆ. ನೆನಪಿಟ್ಟುಕೊಳ್ಳಿ. ಹಾಸಿಗೆಯಲ್ಲಿ ಶುಕ್ರ ಚಂದ್ರ, ನಂತರ ಸೂರ್ಯ, ಶುಕ್ರನಿಗೆ ಕುಜ ಸುಬ್ರಹ್ಮಣ್ಯ, ಶಿವ ಕೆಟ್ಟ, ಪಾರ್ವತಿ ಕೆಡ್ತು, ಕಡೆಗೆ ಅಮ್ಮ ಅಪ್ಪನಿಗೂ ಬಲ ಇಲ್ಲ ಅಂದ್ಮೇಲೆ ಮಗನಿಗೂ ಬಲ ಇಲ್ಲ, ಅಲ್ಲಿ ಏನೂ ಇಲ್ಲ. ಖಂಡಿತ ಅಲ್ಲೊಂದು ಒದ್ದಾಟ ಶುರು ಆಗುತ್ತೆ. ಬೇಗ ವಯಸ್ಸಾದವರಾಗಿ ಕಾಣಿಸ್ಬಿಡ್ತೀರಿ. ಏನು ನಿರ್ಲಿಪ್ತತೆ, ಮುಖದಲ್ಲಿ ಮಡುಗಟ್ಟಿದಂತಹ ಒಂದು ಭಾರ,
ದುಃಖ ಅಲ್ಲ, ಭಾರ. ನಿಮ್ಮನ್ನ ನೋಡಿದವ್ರು ಕ್ಲೀನ್ ಆಗಿ ಜಡ್ಜ್ಮೆಂಟ್ ಮಾಡ್ತಾರೆ, ಯು ಆರ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ ಅಂತ, ಯು ಆರ್ ನಾಟ್ ಸ್ಲೀಪಿಂಗ್ ಹ್ಯಾಪಿಲಿ, ನೀವು ಸುಖವಾಗಿ ಮಲಗುತ್ತಿಲ್ಲ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ ಗೊತ್ತೋ ಗೊತ್ತಿಲ್ಲದೆ ನೀವು ಹಾಸಿಗೆಯಲ್ಲಿ ಊಟ ಮಾಡಿದ್ದರೆ ಇವುಗಳು ನಡೆದಿದ್ಯಾ ಇಲ್ವಾ ಕರೆಕ್ಟ್ ಆಗಿ ಹೇಳಿ. ಮೆಸೇಜ್ ಹಾಕೋದು ನಾನು ಕಾಯ್ತಿರ್ತೇನೆ. ಮೈ ರಿಸರ್ಚ್ ನೆವರ್ ಗೋಸ್ ರಾಂಗ್. ನೀವು ನಂಬಲ್ಲ, ತುಂಬಾ ಆತ್ಮೀಯ ಮನೆಗಳಿಗೆ ಹೋಗ್ತಿರ್ತಾರೆ. ನಿಮಗೆ ಗೊತ್ತಿಲ್ಲದೆ ನಮಗೆ ವೈದಿಕ ಭಾಷೆಯಲ್ಲಿ ಕೆಲವೊಂದು ರಹಸ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಹೇಳ್ಕೊಡಲ್ಲ ಅದನ್ನ ನಿಮಗೆ. ನಾವು ನೋಡ್ತಿರ್ತೇವೆ, ನೋಡ್ತೇವೆ, ನಿಮಗೆ ಗೊತ್ತಿಲ್ಲದೆ ಅಲ್ಲಿ ನಿಂತು ನೋಡ್ತೇವೆ. ನಿಮಗೆ ಕಾಣದ್ದು ನಮಗ್ ಕಾಣುತ್ತೆ. ಆ ದೇವ್ರ ಮನೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು. ನಾವು ನೋಡ್ತೇವೆ. ಯಾವ್ದು ನೋಡ್ಬಾರ್ದು ನಮಗ ಅದ್ ಕಣ್ಣು ತೋರಿಸುತ್ತೆ. ಇದೇನೋ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಆ ಹಾಸಿಗೆಯಿಂದ ಹಿಡಿದು ಸುಮ್ಮನೆ ಹೀಗೆ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಅದು ಮಾತನಾಡುತ್ತೆ, ಪ್ರಕೃತಿ ಅನ್ನತಕ್ಕಂಥದ್ದು. ನೀವೆಲ್ಲಿ ಕೇಳೋದು? ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಆಗಿದ್ದಾಗಿದೆ. ಇನ್ನು ಮೇಲೆ ಅದು ಜಾಸ್ತಿ ಆಗೋದು ಬೇಡ, ಆ ವಿಪ್ಲವ ಆಗೋದು ಬೇಡ, ಇನ್ನಷ್ಟು ದೊಡ್ಡದಾಗೋದು ಬೇಡ. ಇನ್ನು ಮೇಲೆ ಹಾಸಿಗೆ ಕುಳಿತು ಊಟ ಮಾಡೋದು ಅದೆಷ್ಟೇ ಇರ್ಲಿ, ಹಾಸಿಗೆ, ಸೋಫಾ, ಬೆಡ್ಡು, ಮಂಚ ಬೇಡ. ತಮಾಷೆ ಗೊತ್ತಾ? ಇನ್ನೂ ಒಂದಿದೆ, ಡೈನಿಂಗ್ ಟೇಬಲ್ ಅಲ್ಲೂ ಕೂಡ ಊಟ ಮಾಡಬಾರದು. ತುಂಬಾ ಜನ ಗೊತ್ತಿಲ್ಲ. ಡೈನಿಂಗ್ ಟೇಬಲ್ ಅಂತ ಒಂದು ಮಾಡಿಟ್ಕೊಬಿಟ್ಟಿದ್ದೇವೆ. ಅನ್ನಕ್ಕೆ ಮರ್ಯಾದೆ ಕೊಟ್ಟಿಲ್ಲ. ನೀವು ನೆನಪಿಟ್ಕೊಳ್ಳಿ. ನಮ್ಮ ವೈದಿಕರು ಮಾತ್ರ, ನಮ್ಮ ಭರತಖಂಡದಲ್ಲಿ ಮಾತ್ರ ಅನ್ನ ಬ್ರಹ್ಮಂ ಪರಬ್ರಹ್ಮ ಸ್ವರೂಪಂ. ಅನ್ನವೇ ಬ್ರಹ್ಮ, ಅದುವೇ ಶಕ್ತಿಗಾರಕ. ಅದಕ್ಕೆ ಅಮ್ಮ ಪಾರ್ವತಿಗೆ ಹೆಸರೇನು ಗೊತ್ತೇಳಿ? ಶಕ್ತಿ. ಶಕ್ತಿ ಅನ್ನೋ ಆಯುಧವನ್ನೇ ಸೇನಾಪತಿಗೆ ಕೊಟ್ಟಿದ್ದು. ಆ ಸೇನಾಪತಿ ಯಾರು? ಸುಬ್ರಹ್ಮಣ್ಯ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅನ್ನದಿಂದಲೇ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ತಿನ್ಬೇಕು, ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಪ್ರಾಣಾಯಾಮ ಮಾಡ್ತಿರ್ಬೇಕು ಅಂತ ಹೇಳ್ತಿರ್ತಾನೆ. ವೇರ್ ಆರ್ ಯು ಡೂಯಿಂಗ್? ದಯಮಾಡಿ ಹೇಳ್ತಾನೆ, ತಪ್ಪು ತಿಳ್ಕೋಬೇಡಿ. ಡೈನಿಂಗ್ ಟೇಬಲ್ ಅಲ್ಲೂ ಕೂಡ ಊಟ ಮಾಡ್ಬಾರ್ದು. ನಿಮಗೆ ಗೊತ್ತಿಲ್ಲದೆ ಕಾಲಲ್ಲಾಡಿಸ್ತಿರ್ತೀರಿ. ಕಾಲಲ್ಲಾಡಿಸಿ ಊಟ ಮಾಡೋ ಆಗಿಲ್ಲ. ಅನ್ನಕ್ಕೆ ಬಗ್ಗಿ ತಿನ್ಬೇಕು. ನಾವ್ ಎಲ್ಲಿ ಬರ್ತಿಂತೀವಿ? ಡೈನಿಂಗ್ ಟೇಬಲ್ ಇಲ್ಲಿಗೆ ಇಟ್ಕೊಂಡಿದ್ದೀವಿ, ಹಿಂಗ್ ಇಟ್ಕೊಂಡಿದ್ದೀವಿ. ಕೆಳಗಡೆ ಕುಳಿತು ಅಮ್ಮನಿಗೆ ನಮಸ್ಕಾರ. ಮೊದಲು ಅನ್ನಕ್ಕೆ ನಮಸ್ಕಾರ ಹಾಕೋದು ಕಲಿಬೇಕು. ಕೆಳಗಡೆ ಕುಳಿತ್ಕೊಂಡು ಪದ್ಮಾಸನ ಹಾಕೊಂಡು ಅಚ್ಚುಕಟ್ಟಾಗಿ ಕುಳಿತ್ಕೋಬೇಕು. ಯಾರಿಗೂ ವಯಸ್ಸಾಗಿದೆ, ಡನ್. ಮಂಡಿ ನೋವಿದೆ, ಡನ್. ನಿಮ್ಗೇನಾಗಿದೆ? ಈಗಲೇ 40 ಕಿಲೋ. ಮೊನ್ನೆ ನೋಡ್ತೀನಿ ಒಂದು ರೀಲ್ಸ್, ಒಬ್ರು ಏನ್ ಸೆಲ್ಫಿ ತೆಗಿತಾವ್ರೆ ಕೂಲಿಂಗ್ ಗ್ಲಾಸ್ ಇಲ್ಲಿ ಟಕ್ಕು ಅಂತ. ಆಮೇಲೆ ಹಿಂಗ್ ನೋಡಕ್ ಆಗ್ತಿಲ್ಲ, ಕೂಲಿಂಗ್ ಗ್ಲಾಸ್ ತೆಗಿಬಿಟ್ಟು ರೀಡಿಂಗ್ ಗ್ಲಾಸ್ ಹಾಕೊಂಡು ಹುಡುಕ್ತಾವ್ರೆ. ಸೆಲ್ಫಿ ತೆಗಿಯೋದಕ್ಕೆ ತೋರ್ಸೋಕ್ ಮಾತ್ರ. ಇಂಥವು ಆಗ್ತಿದೆ. ಮೈ ದಣಿಸ್ತಿಲ್ಲ, ಮೈ ಬಗ್ಗಿಸ್ತಿಲ್ಲ ಅಂತ. ಎಲ್ಲಿ ಗೊತ್ತಿತ್ತು ನಮ್ಮ ಹಿರಿಯರಿಗೆ ಇಂಥದೊಂದು ತಂದಿಟ್ಕೋತೀವಿ ಅಂತ. ಅದಕ್ಕೆ ಮೊದಲಿಂದಲೇ ಒಂದು ಪದ್ಮಾಸನ ಹಾಕೊಂಡು ಅಚ್ಚುಕಟ್ಟಾಗಿ ಕೆಳಗಡೆ ಕುತ್ಕೊಂಡು ಸುಖಾಸನ ಆದ್ರೂ ಹಾಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡೋದು ಅಭ್ಯಾಸ ಮಾಡಿ. ಈ ಹೊಟ್ಟೆ, ಗ್ಯಾಸು, ದಡ್ಡ ಇವತ್ತು ಯಾರು ಕೇಳಿದ್ರು ಡಮಾಲು ಡಿಮಿಲು ಗಟ್ ಪ್ರಾಬ್ಲಮ್. ಯಾಕೆ ಹೇಳಿ? ಡೈನಿಂಗ್ ಟೇಬಲ್ ಸ್ವಾಮಿ. ನಾವು ಮೇಲೆ ಕುತ್ಕೊಂಡು ತಿನ್ಬೇಕು. ಏನೋ ಒಂದತ್ತು ಆಫೀಸು, ಕ್ಯಾಂಟೀನು, ಸರಿ, ಅಲ್ಲೆಲ್ಲ ಆಗೋಲ್ಲ. ಮನೇಲಾದ್ರು ಕಾಲ್ ತೊಳೆದು ಕೈ ತೊಳೆದು ಸ್ವಚ್ಛವಾಗಿ ಬಂದು ಕುಳಿತ್ಕೊಂಡು ಅಚ್ಚುಕಟ್ಟಾಗಿ ಕೆಳಗಡೆ ಕುಳಿತ್ಕೊಂಡು ಒಂದ್ ಮಣೆ ಹಾಕಿ ಅದ್ರ ಮೇಲೆ ಕುಳಿತ್ಕೊಂಡು ಇಲ್ವೇಲ್ಲ ಅವೆಲ್ಲ ಹೇಳ್ಬೇಡಿ. ಸುಮ್ಮನಿರಿ ಸ್ವಾಮಿ, ನೀವು ಏನೇನ ಕಥೆಗಳೆಲ್ಲ ಹೇಳ್ಬೇಡಿ ನಮ್ಗೆ. ಈ ತರದ್ದು ಒಂದು ಛಾಯೆ ಆಗ್ಬಿಟ್ಟಿದೆ ಮಕ್ಕಳು. ಏನ್ ಮಾಡೋಣ? ಗ್ರಹಗಳ ಕಾರಕತ್ವವನ್ನ ನಾವು ಅಹಂಕಾರದಿಂದ, ವಿದ್ಯೆಯ ಗರ್ವ, ಅಲ್ಪನಿಗೆ ಐಶ್ವರ್ಯ ಬಂದ ಹಾಗೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡಿತಾನಂತೆ. ಹಂಗೆ ಎಲ್ರಿಗೂ ಡೈನಿಂಗ್ ಟೇಬಲ್ ಬೇಕು. ಎಲ್ರಿಗೂ ಹಾಸಿಗೆ ಮೇಲೆ, ಸೋಫಾ ಮೇಲೆ, ಬೆಡ್ ಮೇಲೆ ಕೂತ್ಕೊಂಡು ತಿನ್ಬೇಕು. ಕೆಳಗಡೆ ಅಚ್ಚುಕಟ್ಟಾಗಿ ಒಂದು ಕೂತ್ಕೊಂಡು ತಿನ್ನೋಣ. ಅದ್ರ ಆನಂದ ಬೇರೆ. ಯಾವಾಗ್ಲೂ ಒಂಚೂರು ಪರವಾಗಿಲ್ಲ, ಒಂದು ಹಣ್ಣು, ಇನ್ನೊಂದು ಅನ್ನತಕ್ಕಂಥದ್ದು. ಯಾರೋ ಬಂದಿದ್ದಾರೆ, ಒಂದ್ ಸಣ್ಣದಾಗಿ ಒಂದು ಸ್ನಾಕ್ಸ್, ಚಲೇಗ. ನೀವು 3 ಹೊತ್ತುನ ಓಡೋ ರಬ್ಸ, ಬೆಳಿಗ್ಗೆ ತಿಂಡಿ, ಸರಿ ಚಲೇಗ. ಮಧ್ಯಾಹ್ನ ಆಫೀಸಲ್ಲಿ, ಕ್ಯಾಂಟೀನ್ ಅಲ್ಲೆಲ್ಲ ಕೆಳಗಡೆ ಕೂತ್ಕೊಂಡು, ರಾತ್ರಿ ಬಂದ್ರಲ್ಲ ಕೈಕಾಲು ತೊಳ್ಕೊಂಡು ಅಚ್ಚುಕಟ್ಟಾಗಿ. ಇಲ್ಲವೇ ಇಲ್ಲ. ನಾವು ಇಂಥ ಅಭ್ಯಾಸಗಳು ಬದಲಾಯಿಸಿರೋದ್ರಿಂದಲೇ ಕೀಲು ನೋವುಗಳು, ಮೀನುಕಂಡ ನೋವುಗಳು, ಪಾದಗಳ ನೋವುಗಳು ಎಲ್ಲ ಆಗ್ಬಿಟ್ಟಿದೆ. ಹೊಟ್ಟೆನಲ್ಲಿ ಕಟ್ಟಿರೋ ಆ ಕೆಟ್ಟದ್ದು ಹೊರಗಡೆ ಬರ್ಲಿಕ್ಕೆ ಒದ್ದಾಟ. ಇನ್ನೇನಾಗುತ್ತೆ? ಇದು ಆಗ್ತಿರೋದು. ನೀವು ಬದಲಾಗ್ತೀರಿ,
ನನ್ನ ಒಂದು ಪ್ರಯತ್ನ, ತಿಳಿಸುವುದು ನನ್ನ ಪ್ರಯತ್ನ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತೇನೆ. ಹೌದು ಗುರುಗಳು, ಇಂಥದ್ದಾಗಿದೆ. ಇದೊಂದು ತಪ್ಪಿಂದ ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿ ನಿಲ್ಲೋಲ್ಲ. ಇದೊಂದೇ ತಪ್ಪಿನಿಂದ ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಬರುವುದು ನಿಶ್ಚಿತ. ಯಾವ ಮನೆಯ ಮಹಾಲಕ್ಷ್ಮಿ ಈ ರೀತಿ ಇದ್ಬಿಟ್ರೆ ಶೃಂಗಾರವೂ ಇಲ್ಲ, ಸಿಂಗಾರವೂ ಇಲ್ಲ, ಅತ್ತೆಗೂ ಜೊತೆ ಚೆನ್ನಾಗಿಲ್ಲ, ಮಾವನಿಗೂ ಚೆನ್ನಾಗಿಲ್ಲ, ತಂದೆಗೂ ಚೆನ್ನಾಗಿಲ್ಲ, ತಾಯಿಗೂ ಚೆನ್ನಾಗಿಲ್ಲ, ಕಟ್ಕೊಂಡಿರೋ ಗಂಡನಿಗೆ ನೆಲ್ಲಿಂದ ಬರುತ್ತೆ ಅನುರಾಗ. ಹೋಯ್ತು. ಹಾಗೆ ಗಂಡಸರಿಗೂ ಅಷ್ಟೇ. ಓಲ್ ದಿಸ್ ಅಪ್ಲೈಸ್ ಟು ಯು ಆಲ್ಸೋ. ನೀವು ಹೋಗಿ ಹಾಸಿಗೆಲ್ ಕೂತ್ಕೊಂಡು ತಿಂತೀನಿ ಅನ್ನೋದಾದ್ರೆ